ಮೊಂಥಾ ಚಂಡಮಾರುತಕ್ಕೆ ಆಂಧ್ರ ಪ್ರದೇಶದಲ್ಲಿ ಇಬ್ಬರು ಬಲಿಯಾಗಿದ್ದಾರೆ. ನಂಬರ್ ಓವರ್ ಆಲ್ ನೋಡಿದ್ರೆ 2 ತುಂಬ ಕಡಿಮೆ ಬಂದಿದ್ದ ಪ್ರಮಾಣ ನೋಡಿದ್ರೆ. ಬಟ್ ಇಷ್ಟೆಲ್ಲ ನಮ್ಮ ಹತ್ರ ವ್ಯವಸ್ಥೆಗಳಿದ್ದಾಗ ಇಬ್ಬರು ಹೋಗ್ಬಿಟ್ರಲ್ಲ ಅಂತ ಬೇಜಾರು. ಬಟ್ ಆ ಇಬ್ಬರು ಯಾಕೆ ಹೋದ್ರು ಅಂತ ಗೊತ್ತಿಲ್ಲ. ಚಂಡಮಾರುತನೋ ಅಥವಾ ಅದರ ಕಾನ್ಸಿಕ್ವೆನ್ಷಿಯಲ್ ಪ್ರಾಬ್ಲಮ್ಸಲ್ಲಿ ಮರ ಬಿದ್ದು ಅಥವಾ ಗೋಡೆ ಬಿದ್ದು ಮತ್ತು ಅದರ ಫ್ಲೈಯಿಂಗ್ ಆಬ್ಜೆಕ್ಟ್ ಯಾವ್ದಾದ್ರು ಹೊಡೆದು ಬಿಟ್ಟು ಆ ಥರ ಏನಾರು ಆಗಿದೆಯಾ ಗೊತ್ತಿಲ್ಲ. ಕರಾವಳಿ ಭಾಗವಾದ ಮಚಲಿಪಟ್ಟಣ ಮತ್ತು ಕಳಿಂಗಪಟ್ಟಣದ ಮಧ್ಯೆ ಇದು ಅಪ್ಪಳಿಸಿದೆ. ಅಂದರೆ ದಟ್ ಇಸ್ ಲ್ಯಾಂಡ್ ಫಾಲ್. ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇತ್ತು. ಈಗಲೂ ಸ್ವಲ್ಪ ಗಾಳಿ ಇದೆ. ಈ ಪರಿಣಾಮ ಅಲ್ಲೆಲ್ಲ ಸಾಕಷ್ಟು ಮಳೆ ಇದೆ. ನಾನು ಆಗಲೇ ಹೇಳಿದ್ದೆ, ಮೊನ್ನೆ ಅನಿಸುತ್ತೆ ಕರ್ನಾಟಕದಲ್ಲಿ ಮೋಡ ಕವಿದ ಇರುತ್ತೆ, ಒಂಥರ ಮಬ್ಬಾಗಿರುತ್ತೆ. ಬಟ್ ತುಂಬ ಮಳೆ ಆಗಲಿಕ್ಕಿಲ್ಲ. ಸಾಧಾರಣ ಆದರೆ ಆಗಬಹುದು ಅಂತ ಅಂದ್ಕೊಂಡ್ವಿ. ನಮ್ಗೆ ಆದಂಗಿಲ್ಲ ಮಳೆ ಆ ಥರ ದೊಡ್ಡದು ಯಾವುದುವೆ. 3800ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಭಾರಿ ಮಳೆ ಆರ್ಬಿಟ್ಟ. ಎಲ್ಲ ಸಮೀಕ್ಷೆ ಎಲ್ಲ ಮಾಡ್ಕೋತಿದ್ದಾರೆ. ಆಂಧ್ರದಿಂದ ಅದು ಒಡಿಶಾ ಕಡೆಗೆ ಮೂವ್ ಆಗ್ತಾ ಇದೆ ಸೈಕ್ಲೋನ್. ಅಲ್ಲೂ 15 ಜಿಲ್ಲೆಗಳಲ್ಲಿ ವಿಪರೀತ ಮಳೆ. ಭಾಳ ಸಹಜವಾಗಿ ಮರಗಳೆಲ್ಲ ಬಿದ್ದೋಗಿದೆ, ವಿದ್ಯುತ್ ಕಂಬಗಳು ಇದೆಲ್ಲ ಆಗಿದೆ. ಇದೆಲ್ಲ ಹಾಗೇ ಆಗತ್ತೆ. ಅದನ್ನ ಈಗ ರಿಪೇರಿ ಮಾಡ್ಕೋಬೇಕಷ್ಟೇ, ಬೇರೆ ದಾರಿ ಇಲ್ಲ. ಅರಬ್ಬಿ ಸಮುದ್ರದ ಭಾಗದ ಕರಾವಳಿಗೂ ತಟ್ಟಿದೆ. ಆಳ ಸಮುದ್ರದಲ್ಲಿ ವಾಯುಭಾರ ಕುಸಿತವಾಗಿ ಅಲ್ಲೂ ಬಂದಿದೆ. ಆ್ಯಕ್ಚುಲಿ 2 ಸಿಸ್ಟಮ್ಸ್ ಡೆವಲಪ್ ಆಗ್ತಾ ಇತ್ತು ಸೈಮಲ್ಟೇನಿಯಸ್ ಆಗಿ, ಬೋತ್ ಈಸ್ಟ್ ಆ್ಯಂಡ್ ವೆಸ್ಟಲ್ಲಿ. ಅಂದರೆ ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ ಎರಡೂ ಕಡೆಯಿಂದ ಸಿಸ್ಟಮ್ಸ್ ಬರ್ತಾ ಇತ್ತು. ಈಸ್ಟ್ ಕೋಸ್ಟ್ದು ಅಂತ ಏನಿದೆ ಅದು ಹೆವಿ ಮಾಡ್ತು, ಇದು ಹಾಗೆ ಕರಗಿತು ಅಷ್ಟೇ. ಇದು ಈ ಕಡೆದು ಹಾಗಾಗಿ ನಿಮ್ಗೆ ಇಲ್ಲಿ ಹೆಚ್ಚಾಗಲಿಲ್ಲ, ಇದು ಮುಂದಕ್ಕೆ ಬರಲೇ ಇಲ್ಲ. ದಟ್ ವಾಸ್ ಡಿಸೈಡೆಡ್, ಮೊನ್ನೆನೇ ಡಿಸೈಡ್ ಆಯಿತು ಅದು ಬರಲಿಕ್ಕಿಲ್ಲ ಮುಂದಕ್ಕೆ ಇನ್ನು ಅಂತ. ಇದರಲ್ಲಿ ಆಸಕ್ತಿ ಇದ್ದವ್ರಿಗೆ ಇದು ಹೇಗೆ ಫಾರಮ್ ಆಗುತ್ತೆ, ಹೇಗೆ ಮೂವ್ ಆಗ್ತಾ ಇದೆ, ಹೇಗೆ ಡೈರೆಕ್ಷನ್ ಇದು ಮಾಡ್ಕೋತಾ ಇದೆ, ಹೇಗೆ ಸ್ಪೀಡ್ ಆಗ್ತಾ ಇದೆ, ಹೇಗೆ ಸ್ಟ್ರೆಂಥನ್ ಆಗ್ತಿದೆಯಾ, ವೀಕ್ ಆಗ್ತಾ ಇದೆಯಾ, ಇದೆಲ್ಲ ತಿಳ್ಕೊಳ್ಳೋಕೆ ಭಾಳ ಕುತೂಹಲವಾಗಿರುತ್ತೆ. ಮತ್ತು ಇವೆಲ್ಲ ನಿಮಗೆ ಮೊದಲೇ ಗೊತ್ತಾಗತ್ತೆ. ನಾವು ನ್ಯೂಸಲ್ಲಿ ಹೇಳಬೇಕಾದ್ದು ಏನಿಲ್ಲ ನಿಮಗೆ. ಅಟ್ಲೀಸ್ಟ್ 24 hours ಬಿಫೋರ್ ಯು ವಿಲ್ ನೋ ಇಟ್. ಬೇಕಾರೆ ಇಂಟ್ರೆಸ್ಟ್ ಇದ್ದವ್ರು ತಿಳ್ಕೊಬೋದು ಇದನ್ನೆಲ್ಲ. ಸ್ಯಾಟಲೈಟ್ ಮ್ಯಾಪಿಂಗಲ್ಲಿ ನೋಡಿದ್ರೆ ನಮ್ಮದು ವೆಸ್ಟ್ ಕೋಸ್ಟಲ್ಲಿ ಬಂದಿದ್ದ ಸಿಸ್ಟಮ್ ಏನಾಯಿತು ಅದು ಹಾಗೆ ಡಿಸಪಿಯರ್ ಆಯಿತು ನಿಧಾನಕ್ಕೆ. ಅಂಥದ್ದು ದೊಡ್ಡ ಎಫೆಕ್ಟ್ ಇಲ್ಲ. ಇಷ್ಟು ಪ್ರಾಬ್ಲಮ್ ಆಗಿದ್ದಿದ್ದು. ಆಲ್ ರೈಟ್. ಇನ್ನು ಆಂಧ್ರ ಕರಾವಳಿಯಲ್ಲಿ ಮೊಂಥಾ ಅಬ್ಬರಿಸ್ತಾ ಇದ್ರೆ, ಅತ್ತ ಜಮೈಕಾದಲ್ಲಿ ಮೆಲಿಸಾ ಸೈಕ್ಲೋನ್ ರಣಚಂಡಿ ಹಿಡಿದಿದೆ. 174 ವರ್ಷಗಳಲ್ಲಿ ಅಪ್ಪಳಿಸಿದಂತಹ ಅತ್ಯಂತ ಶಕ್ತಿಶಾಲಿ ಸೈಕ್ಲೋನ್ ಇದಾಗಿದೆ. ಮೆಲಿಸಾ ಚಂಡಮಾರುತದ ಹೊಡೆತಕ್ಕೆ ಜಮೈಕಾ ಅಂತೂ ತತ್ತರಿಸಿ ಹೋಗಿದೆ. 295 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಕ್ಯೂಬಾದತ್ತ ಈಗ ಮಾರುತಗಳು ಸಾಗ್ತಾ ಇದೆ. ವಿನಾಶಕಾರಿ ಮೆಲಿಸಾ ಚಂಡಮಾರುತಕ್ಕೆ ಜಮೈಕಾದಲ್ಲಿ ಈವರೆಗೂ 7 ಮಂದಿ ಬಲಿಯಾಗಿದ್ದಾರೆ. ಕ್ಯೂಬಾದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ 5 ಲಕ್ಷ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಿದ್ದಾರೆ. ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಭೂಮಿಗೆ ಅಪಾಯ ಬಂದಿದೆ ಅಂತ ಇಟ್ಕೊಳ್ಳೋಣ. ಇಡೀ ಭೂಮಿಗೆ ಅಪಾಯ ಬಂದಿದೆ ಅಂತ ಇಟ್ಕೊಳ್ಳೋಣ. ಎಲ್ಲಿಗೆ ಶಿಫ್ಟ್ ಮಾಡ್ತೀರಿ ಜನರನ್ನು? ಎಲ್ಲಿಗೆ ಶಿಫ್ಟ್ ಮಾಡ್ತೀರಿ? ಭೂಮಿಗೆ ಅಪಾಯ ಬಂದಿದೆ, ಎಲ್ಲಿಗೆ ಶಿಫ್ಟ್ ಮಾಡೋದು? ಸೇಮ್ ಜಮೈಕಾ ಸ್ಥಿತಿ. ಹೋಲ್ ಆಫ್ ಜಮೈಕಾ ವಾಸ್ ಕವರ್ಡ್ ಅಂಡರ್ ದಿಸ್ ಸ್ಟಾರ್ಮ್. ಈ ಇದರಲ್ಲಿ ಯಾವುದು ಸೇಫ್ ಅಲ್ಲದ ಪ್ರದೇಶ. ಎಲ್ಲಿಗೆ ಶಿಫ್ಟ್ ಮಾಡಬೇಕು? ಅದ್ರ ಒಳಗಡೆನಲ್ಲೇ ಇನ್ನೊಂದು ಕಡೆಗೆ ಶಿಫ್ಟ್ ಅಷ್ಟೇ. ಇನ್ನೆಲ್ಲ ಸ್ವಲ್ಪ ಬೆಟರ್ ಹೈಯರ್ ಗ್ರೌಂಡ್ ಏರಿಯಾಸ್ಗೆ. 7 ಜನ ಬಹಳ ಕಡಿಮೆ. ವಿಪರೀತವಾದಂತಹ ಕ್ರಮಗಳನ್ನು ತೆಗೆದುಕೊಳ್ತು ಜಮೈಕಾ. ಹಂಗಾಗಿ ಬಚಾವಾದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. 300 ಕಿಲೋಮೀಟರ್ ವೇಗದಲ್ಲಿ ಬಂದಿದೆ ಗಾಳಿಯಲ್ಲಿ. 320 ಟಚ್ ಮಾಡಿದೆ. ಕೆಲವು ಭಾಗಗಳಲ್ಲಂತೂ ವಿಪರೀತವಾಗಿ ಹೊಡೆದಿದೆ. ಇನ್ನು ಭಾಳ ಜನ ವಿಜ್ಞಾನಿಗಳು ಹೇಳ್ತಾ ಇರೋದು, ಇದು ಯಾರು ಒಪ್ಕೋತಾರೋ, ಡೊನಾಲ್ಡ್ ಟ್ರಂಪ್ ಒಪ್ಪಲ್ಲ. ಫಾರ್ ಎಕ್ಸಾಂಪಲ್ ಗ್ಲೋಬಲ್ ವಾರ್ಮಿಂಗನ್ನು, ಜಾಗತಿಕ ತಾಪಮಾನ ಏರ್ತಾ ಇದೆ, ಪರಿಣಾಮಗಳಾಗ್ತಾ ಇದೆ ಇದೆಲ್ಲ ಅಂತಂದರೆ ಅದನ್ನು ಒಪ್ಪಲ್ಲ ಅವರು. ಅದೆಲ್ಲ ಬೋಗಸ್ ಅದು ಅಂತೆಲ್ಲ ಬೈತಾರೆ ಬಾಯಿಗೆ ಬಂದಂಗೆ ಸಾಹೇಬರು. ಹಾಗಾಗಿ ಅದನ್ನು ಬಿಟ್ಬಿಡಿ. ಬಟ್ ಯಾರು ನಂಬ್ತಾರೋ ಅವರೆಲ್ಲ ಹೇಳ್ತಾ ಇರೋದು ಏನು ಅಂದರೆ, ಇದೆಲ್ಲ ಆರಂಭಗಳು. ಇನ್ನು ಮುಂದಕ್ಕೆ ಬರುವ ಎಲ್ಲ ಚಂಡಮಾರುತಗಳು ಅಥವಾ ಈ ಥರದ್ದು ಈವನ್ ಹರಿಕೇನ್ಸು, ಇದು ಸುಂಟರ್ ಗಾಳಿಗಳು, ಇವೆಲ್ಲ ಇನ್ನೂ ಹೆಚ್ಚು 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 ಶಕ್ತಿಯುತವಾಗಿ ಬರುತ್ತವೆ ಅಂತ. ಅಂದರೆ ಈ 300 ಕಿಲೋಮೀಟರ್ 400ಕ್ಕೆ ಹೋಗ್ಬೋದು, ಹಾಗಾಗಬಹುದು ಅಂತ ಅಂತಿದ್ದಾರೆ. ಮತ್ತು ಅಲ್ಲಿಯ ಇದು ಮುಂದಕ್ಕೆ ಹೋಗಿ ಅದು ಕ್ಯೂಬಾಗೆ ಹೋಗಿದೆ. ಕ್ಯೂಬಾನೂ ಅದು ಚಿಂದಿ ಮಾಡಾಕ್ಬಿಟ್ಟಿದೆ. ಮೊದಲೇ ಕ್ಯೂಬಾನಲ್ಲಿ ಎಲೆಕ್ಟ್ರಿಕಲ್ ವ್ಯವಸ್ಥೆ ಏನಿದೆ ಅದು ಓಬಿರಾಯಿನ್ ಕಾಲದ ವ್ಯವಸ್ಥೆ. ಅಂದಿನ USSR ವ್ಯವಸ್ಥೆ ಮಾಡಿಕೊಟ್ಟಿರೋ ಗ್ರಿಡ್ಗಳು ಮತ್ತು ಲೈನ್ಸ್ ಎಲ್ಲ ಅದು ಆವಾಗವಾಗ ಪಟಕ್ ಅಂತ ಆಪಾಗಿ ಹೋಗ್ತಾ ಇರುತ್ತೆ ಕ್ಯೂಬಾನಲ್ಲಿ.
ಅಪ್ಡೇಟ್ ಒಂದ್ಸರಿ ಆಫ್ ಆಗಿ ಹೋದರೆ 8 ದಿನ 6 ದಿನ ಪವರೇ ಇರಲ್ಲ. ನಾವು 1 ಅವರ್ ಕಳ್ಕೊಳ್ಳಲ್ಲ. ಹಾಗಾಗಿ ಈಗ ಅಲ್ಲಿಗೆ ಹೋಗಿದೆ ಅದು. ಅದನ್ನು ಬಿಟ್ಟರೆ ಇನ್ನೂ ಮಜಾ ಇದೆ ಹೇಳ್ತೀನಿ. ಬ್ಯಾಕ್ ಟು ಬ್ಯಾಕ್, ಬೆನ್ನ ಮೇಲೆ ಬೆನ್ನು ಇನ್ನೊಂದು ಮೂವ್ ಆಗ್ತಾ ಇದೆ ಸಿಸ್ಟಮ್. ಈಗ ಅಲ್ಲಿ ಜಮೈಕಾ ಹತ್ರ ಒನ್ ಮೋರ್ ಇಸ್ ಮೂವಿಂಗ್. ಫಾರ್ಚುನೇಟ್ಲಿ ಅದನ್ನು ಡೌನ್ಗ್ರೇಡ್ ಮಾಡಿದ್ದಾರೆ ಟ್ರಾಪಿಕಲ್ ಸ್ಟಾರ್ಮ್ ಲೆವೆಲ್ಗೆ. ಹಾಗಾಗಿ ಅದು ಹೆಚ್ಚಿನ ಸಮಸ್ಯೆಯನ್ನು ತರಲಿಕ್ಕಿಲ್ಲ ಅನ್ನೋ ಲೆಕ್ಕಾಚಾರ ಇದೆ. ಬಟ್ ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಸಮುದ್ರದಲ್ಲಿ ಮೂವ್ ಆಗ್ತಾ ಹೇಗೆ ಎಷ್ಟೋ 300 ಕಿಲೋಮೀಟರ್ ದೂರದಲ್ಲಿ, ತೀರ ಪ್ರದೇಶದಿಂದ 300 ಕಿಲೋಮೀಟರ್ ದೂರದಲ್ಲಿ ಇದ್ದಾಗಿನ ರೀತಿಯೇ ಇರಬೇಕು ಎಂಡಿಗೆ ಬಂದಾಗ ಅಂತ ಎಲ್ಲೂ ರೂಲ್ಸ್ ಇಲ್ಲ. ಶಕ್ತಿ ಇದ್ದಿದ್ದು ವೀಕು ಆಗ್ಬೋದು, ವೀಕ್ ಇದ್ದಿದ್ದು ಶಕ್ತಿಯನ್ನು ತೊಗೊಂಡ್ಬಿಡ್ಬೋದು. ವಿ ಡೋಂಟ್ ನೋ. ಆಮೇಲೆ ಅದೊಂದು ಲೈನ್ ಇದ್ರೆ ಅಲ್ಲೇ ಬರಬೇಕದು, ನ್ಯಾಷನಲ್ ಹೈವೇ ಬರ್ತಾ ಇರಬೇಕದು, ಸುಮ್ಮನೆ ಅನ್ನೋಂಗಿಲ್ಲ. ಅದು ಹೆಂಗೆ ಬೇಕಾದ್ರೂ ಟರ್ನ್ ಆಗುತ್ತದ. ಹಾಗಾಗಿ ಅಲ್ಲಿ ಇನ್ನೊಂದು ಸಿಸ್ಟಮ್ ಡೆವಲಪ್ ಆಗ್ತಾ ಇದೆ. ಈಗ ಅದೇನು ಮಾಡುತ್ತೋ ಗೊತ್ತಿಲ್ಲ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ದೇಶಿತ ಸುರಂಗ ರಸ್ತೆಗೆ ಬಿಜೆಪಿಗಳು ತೀವ್ರ ವಿರೋಧವನ್ನು ಮುಂದುವರೆಸಿದ್ದಾರೆ. ಬಿಜೆಪಿಯಿಂದ ಜನಾಂದೋಲನ ಹಾಗೂ ಕಾನೂನು ಹೋರಾಟ ಮೂಲಕ ಟನಲ್ ಯೋಜನೆ ನಿಲ್ಲಿಸ್ತೀವಿ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ವಿವರಿಸಿದ್ದೀನಿ, ಪರ್ಯಾಯ ಪರಿಹಾರವನ್ನು ಕೂಡ ತಿಳಿಸಿದ್ದೀನಿ. ಆದರೂ ನಾನೇನೂ ಪರ್ಯಾಯ ಮಾರ್ಗ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಸರಿಯಲ್ಲ ಅಂತ ಹೇಳಿದ್ರು. ಡಿಸಿಎಂ ಹೇಳಿರೋದೆಲ್ಲ ಸರಿಯಲ್ಲ ಅಂತ ಕಿಡಿಕಾರಿದ್ರು. ನಂತರ ಅಶ್ವಥ್ ನಾರಾಯಣ್ ಕೂಡ ಇದೇ ವಿಷಯವಾಗಿ ಮಾತನಾಡಿದ್ರು. ಬೆಂಗಳೂರು ಆಸ್ತಿ ಅಡಮಾನ ಇಟ್ಟು ಟನಲ್ ಯೋಜನೆ ಮಾಡ್ತಾ ಇದ್ದಾರೆ, ಬುರ್ಡೆದಾಸರ ರೀತಿ ಡಿಕೆಶಿ ಮಾತನಾಡ್ತಾ ಇದ್ದಾರೆ. ಬಿಜೆಪಿಗರ ಟೀಕೆಗೆ ಎಂದಿನಂತೆ ಡಿಕೆ ಶಿವಕುಮಾರ್ ಅವರಿಂದ ಕೌಂಟರ್ ಅಟ್ಯಾಕ್ ಕೂಡ ಮುಂದುವರೆದಿದೆ. 18 ಕಿಲೋಮೀಟರ್ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡ್ದಲೆ, ಜಿಯೋಲಾಜಿಕಲ್ ಸ್ಟಡಿ ಮಾಡ್ದಲೆ, ಹೈಡ್ರೋಲಾಜಿಕಲ್ ಸ್ಟಡಿ ಮಾಡ್ದಲೆ ನಾವೀಗ ಬಗೆಯಕ್ಕೆ ಶುರು ಮಾಡ್ತೀವಿ ಅಂತ ಹೊರಟ್ರೆ ಅಲ್ಲಿರುವಂತ 100 ಕಟ್ಟಡಗಳು, ಅದರಲ್ಲಿರುವಂತ 1000 ಜನರು ಜೀವನ ನಾಳೆ ಬೆಳಗ್ಗೆ ಏನಾಗಬೇಕು? ವಿದೇಶಗಳ ಎಷ್ಟೋ ನಗರಗಳಲ್ಲಿ ಈ ಟನಲ್ ರೋಡ್ ಪ್ರಾಜೆಕ್ಟ್ಗಳನ್ನ ಮಾಡ್ಲಿಕ್ಕೆ ಹೋಗಿ ಆ ಪ್ರಾಜೆಕ್ಟ್ಗಳನ್ನ ಡ್ರಾಪ್ ಮಾಡಿದ್ದಾರೆ. ಅದು ಉಪಯೋಗ ಆಗಲ್ಲ ಅಂತ. ಲಾಲ್ ಬಾಗು ಮರಗಳನ್ನ ತೆಗಿತಾ ಇದ್ದಾರೆ, ಸ್ಯಾಂಕಿ ಟ್ಯಾಂಕ್ ಸಮಸ್ಯೆ, ಸಾರ್ವಜನಿಕ ಹಣ ಯಾವ ರೀತಿ ಪೋಲ್ ಆಗ್ತಾ ಇದೆ. ಟನಲ್ ರೋಡ್ ನ ಟೋಟಲ್ ನಾವು ಅಭಿವೃದ್ಧಿಯನ್ನ ವಿರೋಧಿಸೋರಲ್ಲ. ಇವರೇ ಎಕ್ಸ್ಪರ್ಟ್ಗಳಾಗಿ ಎಕಲಾಜಿಕಲ್ ಇಂಪ್ಯಾಕ್ಟ್ ಏನು ಮಾಡಿಸದೆ ಮನ ಬಂದಂತೆ ಇದರ ಪರಿಣಾಮ ಏನು, ಸಮಸ್ಯೆ ಏನು, ಸಾಧಕ ಏನು, ಬಾಧಕಗಳೇನು ಅಂತ ಸವಿಸ್ತಾರವಾಗಿ ಅಧ್ಯಯನವನ್ನ ಮಾಡದೆ ತಮಗೆ ಮನ ಬಂದಂತೆ, ಇದೇನು ಅವ್ರ ಜೇಬಿನ ದುಡ್ಡಲ್ಲ, ವೀರಾವೇಶದಲ್ಲಿ ಮಾತಾಡ್ತಿದ್ದಾರೆ ಸಾಮಾನ್ಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು. ಖಾಲಿ ಡಬ್ಬ ಅಂತ ಹೇಳೋದು, ಅಮಾವಾಸ್ಯೆ ಅಂತ ಕರೆಯೋದು, ತಲೆನಲ್ಲಿ ಏನೂ ಇಲ್ಲ ಅನ್ನೋಂಥದ್ದು. ಇಡೀ ನಾಡಿನ ಜನತೆ ನಿಮ್ಮನ್ನು ನೋಡಿ ನಗ್ತಿದೆ. ಬೆಂಗಳೂರು ಬೃಹತ್ ನಗರ ಮಹಾನಗರ ಪಾಲಿಕೆ ಆಸ್ತಿಯನ್ನ ಒತ್ತಿಟ್ಟು ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ, ಅವರು ಟೆಕ್ನಿಕಲ್ ಮನುಷ್ಯ ಅಲ್ಲ. ಅದಕ್ಕೊಂದು ಟೆಕ್ನಿಕಲ್ ಟೀಮ್ ಇದೆ, ದೊಡ್ಡವರು ಅದನ್ನೆಲ್ಲ ತೀರ್ಮಾನ ಮಾಡೋರು. ಬಟ್ ಅವರು ಸಿಟಿ ರೈಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಿಟಿ ರೈಲ್ ಮಾಡಲಿ, ತಪ್ಪೇನಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನ್ ಬೇಕೋ ಅವರು ದುಡ್ಡೆಲ್ಲ ಕೊಡಿಸ್ಲಿ ಫಸ್ಟ್. ಸೆಂಟ್ರಲ್ ಗೌರ್ಮೆಂಟಿನ ದುಡ್ಡು, ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಅನ್ನೋ ಒಂದು ನೆಪದ ಮಾತನ್ನು ಡಿಕೆ ಉಪಮುಖ್ಯಮಂತ್ರಿಗಳು ಡ್ರಾಪ್ ಮಾಡಬೇಕು. ಪದೇ ಪದೇ ಹೇಳ್ತಾರೆ. ಸುಮ್ಮನೆ ಅದು ಬುರುಡೇನೆ. ಏನು ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟಿಂದ ನಿಮಗೆ? ನೀವು ಟನಲ್ ಪ್ರಾಜೆಕ್ಟು, ಇನ್ನೊಂದು ಪ್ರಾಜೆಕ್ಟ್ ಅಂತ ನಿಮ್ಗೆ ಇಷ್ಟ ಬಂದಂಗೆ ಹಾಕೊಂಡ್ಬಿಟ್ರೆ ಅವ್ರು ತಂದು ಕೊಟ್ಬಿಡ್ತಾರಾ ನಿಮಗೆ? ಅದಾಗಲ್ಲ ಅಂತ ಗೊತ್ತಿರೋ ವಿಷಯ. ಈಗ ನಾವು ಯಾರ ಬೇರೆ ನಮ್ಮ ಏರಿಯಾಗಳಲ್ಲಿ ನಾವೊಂದು ಪ್ರಾಜೆಕ್ಟ್ ಹಾಕೊಂಡ್ಬಂದ್ಬಿಡ, ಇದೊಂದು ಪ್ರಾಜೆಕ್ಟ್ ತಗೊಳ್ಳಿ ಕೈಗೆ ಅಂತ ನೀವು ಕೊಡ್ತೀರಾ ದುಡ್ಡು? ನೀವು ಮಾಡ್ಕೊ ಹೋಗು ಅಂತಾರೆ. ಮಾಡ್ಕೊ ಹೋಗು ಅಂತೀರಿ. ಅದೇ ನಿಮಗೂ ಬರೋದು ಉತ್ತರ ಅಲ್ಲಿ. ಹಾಗಾಗಿ ಸುಮ್ಮನೆ ಅದನ್ನು ಬಿಡಬೇಡಿ. ಯಾವುದೋ ಇಟ್ಸ್ ಅ ಪ್ಯೂರ್ ಪೊಲಿಟಿಕಲ್ ಗೇಮ್. ಆ್ಯಂಡ್ ಡಿ ಕೆ ಸಮ್ಟೈಮ್ಸ್ ಅದನ್ನು ಮಾತಾಡೋ ಸ್ಟೈಲ್ ಹೆಂಗಿರುತ್ತೆ ಅಂದರೆ ಅದ್ರಲ್ಲಿ ಆರೋಗ್ಯನ್ಸ್ ಇರುತ್ತೆ. ಈ ಆರೋಗ್ಯನ್ಸ್ ಈಸ್ ನಾಟ್ ಗುಡ್ ಫಾರ್ ಯು. ನಂಬರ್ 1. ನಂಬರ್ 2, ಅಫ್ಕೋರ್ಸ್ ಟೆಕ್ನಿಕಲ್ನವ್ರು ಇರ್ತಾರೆ, ನಾನು ಇರಲ್ಲ ಅಂತ ಹೇಳಲ್ಲ ಇಂಥ ಪ್ರಾಜೆಕ್ಟ್ಸ್ಗೆ. ಜಿಯೋಲಾಜಿಕಲ್ ಮತ್ತು ಎಕಲಾಜಿಕಲ್ ಸರ್ವೇಸ್ ಆಗಿದ್ದರೆ ಅದನ್ನು ರಿಲೀಸ್ ಮಾಡಿ ಪಬ್ಲಿಕ್ ಡೊಮೈನ್ಗೆ. ಏನು ಕಷ್ಟ? ನಿಮ್ಮ ತಾತನ ಮನೆ ಗಂಟೇನು ಹೋಗುತ್ತೆ ಅದರಲ್ಲಿ? ರಿಲೀಸ್ ಮಾಡಿ ಆ ಡೊಮೈನ್ಗೆ, ಅದನ್ನು ನೋಡೋಣ. ಅದರ ಅಲೈನ್ಮೆಂಟ್ ಎಲ್ಲಿದೆ, ಯಾವ ಡೆಪ್ತಲ್ಲಿ ಹೋಗ್ತಾ ಇದೆ, ಏನು ಹೇಳುತ್ತೆ ಎರಡೂ ರಿಪೋರ್ಟ್ಗಳು ಅಂತ ನೀವು ಮಾಡಿಸಿದ್ರೆ ಅದನ್ನು ಕೊಡಿ. ತೇಜಸ್ವಿ ಸೂರ್ಯ ಹೇಳ್ದಂಗೆ ಜಿಯೋಲಾಜಿಕಲಿ ಇದಕ್ಕೆ ಟನಲ್ ಹೋಗ್ಬಿಟ್ರೆ ಮೇಲ್ಗಡೆ ಮಾಲೀಕರು ಏನು ಮಾಡೋದು? ಅದೆಲ್ಲ ಸುಮ್ಮನೆ ಫಿಯರ್ ಮಾಂಗರಿಂಗ್ ಮಾಡಿ ಜನರಿಗೆ ಬೆದರಿಕೆ ಭೂತಾನ ಹಪ್ಪಿಸ್ಬೇಡಿ. ನಿಮ್ಮ ಮೆಟ್ರೋ ಕೆಳಗಡೆ ಹೋಗ್ತಿರುವಾಗ ಎಷ್ಟೆಷ್ಟು ಮಾಲೀಕರು ನೆಗೆದು ಬಿದ್ದು ಸ್ವರ್ಗಕ್ಕೆ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಮೆಟ್ರೋ ಹೆಚ್ಚು ಕೆಲವು ಯಾವುದೋ 1 2 ಯಾವ್ಯಾವ್ದ್ರಿ ಟನಲ್ ಡ್ರಾಪ್ ಮಾಡಿರೋದು ಸ್ಟಾರ್ಟ್ ಆದಾಗ ಹೇಳ್ರಿ ನೋಡೋಣ. 1 2 ಫಾರ್ ವೆರೈಟಿ ಆಫ್ ರೀಸನ್ಸ್ಗೆ ಆಗಿದೆ. ಹೈಡ್ರೋಲಾಜಿಕಲ್ ಸರ್ವೆ ಆಗಬೇಕು. ಬಿಕಾಸ್ ಹೈಡ್ರೋಲಾಜಿಕಲ್ ಸರ್ವೆ ಬೆಂಗಳೂರಲ್ಲಿ ಭಾಳ ದೊಡ್ಡ ಸಮಸ್ಯೆ ಆಗಬೇಕು ಅಂತ ಏನಿಲ್ಲ. ಆ್ಯಕ್ಚುಲಿ ಸುತ್ತಲೂ ಸಮುದ್ರ ಇರೋಂತಹ ಸಿಂಗಪೂರಲ್ಲಿ
ಟನಲ್ಗಳ ಒಳಗಡೆನೇ ಮೆಟ್ರೋ ಇಟ್ಕೊಂಡಿದ್ದಾರೆ, ಸುತ್ತಲೂ ಸಮುದ್ರ ಇರುವ ಸಿಂಗಾಪುರ ಎಂಬ ದ್ವೀಪದಲ್ಲಿ. ಎಸ್. ನಂಬರ್ 1. ನಂಬರ್ 2, ಒಂದು ಲೆವೆಲ್ ಆಫ್ ಮೆಟ್ರೋ ಅಲ್ಲ, ಅದು 2 ಲೆವೆಲ್ಸ್ ಆಫ್ ಮೆಟ್ರೋ ಕೆಳಕ್ಕೆ ಹೋಗಿದ್ದಾರೆ ಅವರು. ಇನ್ನೂ ಡೀಪರ್ ಆಗಿ. ಅಂದರೆ ಅರ್ಥ ಇದಕ್ಕೆಲ್ಲ ಟೆಕ್ನಾಲಜಿ ಇದೆ. ಸುಮ್ಮನೆ ಎಳೆ ಮಕ್ಕಳನ್ನ ಹೆದರಿಸ್ದಂಗೆ ಪೊಲೀಸ್ ಕರೆದು ಬಿಡ್ತೀನಿ ಊಟ ಮಾಡದೇ ಇದ್ರೆ ತಗೋ ತಿನ್ನ ಅಂತ ಮಾಡಕ್ಕೆ ಹೋಗಬೇಡಿ. ನೀವು ಬುದ್ಧಿವಂತರು ಇರ್ಬೋದು, ಆಮೇಲೆ ಮಾನ್ಯ MP ಅವರು. ಬಟ್ DK ಕೆನಾಟ್ ಟೇಕ್ ಇಟ್ ಆಸ್ ಆರೋಗೆನ್ಸ್ ಲೆವೆಲಲ್ಲಿ. ರಿಲೀಸ್ ಮಾಡಿ ಡಾಟಾ ಎಲ್ಲ ಪಬ್ಲಿಕ್ ಡೊಮೈನ್ಗೆ, ನಡೆದೋಗ್ಬಿಡ್ಲಿ ಅದೊಂದು ಚರ್ಚೆ 15 ದಿನದಲ್ಲೋ 20 ದಿನದಲ್ಲೋ, ಯಾಕೆ ಬೇಡ ಅನ್ಬೇಕು? ಮತ್ತು ಇದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಹೇಳ್ರಿ ಸಾಯಬ್ರೆ? ಎಲ್ಲಿಂದ ಬರುತ್ತೆ ಇದಕ್ಕೆ ದುಡ್ಡು? ಯಾರು ಕೊಡೋನು ಹೆಂಗೆ ರಿಕವರಿ ಮಾಡ್ತಾನೆ ಈ ದುಡ್ಡನ್ನ? ಕೊಟ್ಟರೆ ಪ್ರೈವೇಟ್. ಪಬ್ಲಿಕ್ ಫಂಡಿಂಗ್ ಆದರೆ ಎಲ್ಲಿಂದ ಬರುತ್ತೆ ಪಬ್ಲಿಕ್ ಫಂಡಿಂಗ್ ಇದು ಹೇಳಿ? ಯಾರು ಕೊಡೋರು? ಅದ್ರದ್ದು ವಿವರ. ಅಶ್ವಥ್ ನಾರಾಯಣ್ ಹೇಳ್ತಿರೋ ಪ್ರಕಾರ ನೀವು ಆಸ್ತಿ ಏನಾರು ಅಡ ಇಡ್ತಾ ಇದ್ರೆ ಯಾವ ಆಸ್ತಿ ಅದು ವರ್ತಾ ಅಲ್ವಾ? ಎಸ್. ಎಷ್ಟು ವರ್ಷಕ್ಕೆ ನೋಡೋಣ. DK Shivkumar ಹ್ಯಾಸ್ ಟು ಬಿಕಮ್ ಟ್ರಾನ್ಸ್ಪರೆಂಟ್. ಯು ಆರ್ ನಾಟ್. ಯು ಟ್ರೈ ಟು ಆ್ಯಕ್ಟ್ ಲೈಕ್ ಒಂಥರ ಡಿಕ್ಟೇಟೋರಿಯಲ್ ಆ್ಯಟಿಟ್ಯೂಡ್ಸನ್ನ ಅವಾಗವಾಗ ತೋರಿಸ್ಬಿಡ್ತೀರಿ. ಅದು ತೋರಿಸೋದ್ರಿಂದ ಪ್ರಯೋಜನ ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯು ಆರ್ ಆ್ಯಕ್ಚುಲಿ ನಿಮ್ಮ ಪ್ರಾಜೆಕ್ಟನ್ನು ನೀವೇ ಹಾಳು ಮಾಡ್ತಿದ್ದೀರಿ ಅಂತ ನನ್ನ ವಾದ. ಈ ಆರೋಗನ್ಸಿಂದ. ಹಾಂ. ಸಂಘ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಿ ಸರ್ಕಾರ ಹೊರಡಿಸಿದ ಆದೇಶಕ್ಕೆ ಹೈಕೋರ್ಟ್ ಪೀಠ ಇದು ಕೊಟ್ಟಿತ್ತು. ಈಗ ಚಿತ್ತಾಪುರದಲ್ಲಿ ನಾಳೆ ಏನು ಮಾಡಬೇಕು ಅಂತ ಕಲಬುರಗಿ ಪೀಠ ತೀರ್ಮಾನವನ್ನು ಕೊಡುತ್ತೆ. ಗೊತ್ತಿಲ್ಲ ಏನು ಮಾಡ್ತಾರೋ. ನಾವು ಇಲ್ಲಿವರೆಗೂ ದೇಶದಲ್ಲಾಗಿರೋದನ್ನು, ಪರ್ಟಿಕ್ಯುಲರ್ಲಿ ತಮಿಳ್ನಾಡಲ್ಲಾಗಿರೋದನ್ನು ನೋಡಿದ್ರೆ ಸಾಮಾನ್ಯವಾಗಿ ತಮಿಳ್ನಾಡು ಸರ್ಕಾರ ಇದಕ್ಕೆ ತಾತ್ನಂಗೆ ವಿರೋಧ ಮಾಡ್ಕೊಂಡು ಕೂತಿತ್ತು. ಫೈನಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೇಳಿತ್ತು ನಥಿಂಗ್ ಡೂಯಿಂಗ್, ಯು ಕಾಂಟ್ ಸ್ಟಾಪ್ ಇಟ್ ಹೇಳಿ ಕೊಟ್ಟರು. ಇಲ್ಲೂ ಅದೇ ಆಗತ್ತೆ. ಮೇ ಬಿ ವಿತ್ ಸಮ್ ರೆಸ್ಟ್ರಿಕ್ಷನ್ಸ್ ಇರಬಹುದು, ಲೈಕ್ ಟೈಮು, ಯಾವುದು ದಾರಿ, ಎಷ್ಟು ಜನ, ಎತ್ತ, ಇವೆಲ್ಲ ಇರಬಹುದು. ಇರಲ್ಲ ಅಂತ ನಾನು ಹೇಳಲಿಕ್ಕಾಗಲ್ಲ. ಸರಿ, ಇನ್ಯಾರೋ ಒಬ್ಬರು ಇವರ ಯಾರು ಹಾಂ ಬಾಸ್, ಕಮಾಂಡರ್ ಇನ್ ಚೀಫ್, ಡೆಪ್ಯೂಟಿ ಕಮಾಂಡರ್ ಇನ್ ಚೀಫ್ ಪ್ರಿಯಾಂಕ್ ಖರ್ಗೆ ಅವರು, ನಾವು ಅನುಮತಿ ಕೊಡಲ್ಲ ಅಂತ ನಾವು ಹೇಳಿಲ್ಲ, ಅನುಮತಿ ಪಡೀರಿ ಅಂತ ಇದ್ದೀವಿ. ನೋಡಿ ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಬುದ್ಧಿವಂತರು ಎಂಬುದನ್ನು ಪದೇ ಪದೇ ಸಾಬೀತು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಗೆ ಅರಿವಿದೆ ನೀವು ತುಂಬ ಬುದ್ಧಿವಂತರಿದ್ದೀರಿ. ಆದರೆ ಈ ರಂಗೋಲೆ ಕೆಳಗಡೆ ಮಾತುಗಳನ್ನು ಅಧಿಕಾರ ಇದ್ದಾಗ ಹೇಳಿ ಮಜಾ ತಗೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಅಧಿಕಾರ ಇಲ್ಲದಿದ್ದಾಗ ಇನ್ನೊಬ್ಬರು ಅದೇ ರಂಗೋಲೆ ಕೆಳಗಿನ ಮಾತುಗಳನ್ನು ನಿಮಗೆ ಪ್ರಯೋಗ ಮಾಡ್ತಾರೆ, ಆಗ ಗೊತ್ತಾಗುತ್ತೆ. ಈಗ ಅದ್ರದ್ದು ಅನುಭವ ಹೇಗಿದೆ ಚಿತ್ತಾಪುರದಲ್ಲಿ? ನಾಳೆ ತೀರ್ಮಾನ ಆಗಲಿ.